ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ದಾಸವಾಳದಲ್ಲಿ ಇಷ್ಟೊಂದು ವೆರೈಟಿ ಇರುತ್ತೆ, ಮತ್ತು ಒಂದು ಕಲರಲ್ಲಿ ಇಷ್ಟೊಂದು ವೆರೈಟಿ, ಇಷ್ಟೊಂದು ಕಲರ್ ಇರುತ್ತೆ ಅಂತ ನಂಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಅದು ನೋಡಿದ್ಮೇಲೆ ತುಂಬಾ ಖುಷಿಯಾಗುತ್ತೆ. ನೋಡಿ, ಇದು ಆರೆಂಜು, ಇದೇ ಒಂಥರ ಆರೆಂಜು, ಮತ್ತು ಇನ್ನೊಂದು ಥರ ಇದೆಯಲ್ಲ ಅದೇ ಒಂಥರ ಆರೆಂಜು. ನೋಡಿ ಎಷ್ಟು ಡಿಫ್ರೆಂಟ್ ಇದೆ, ತುಂಬಾ ಚೆನ್ನಾಗಿದೆ ಕಲರ್ಗಳಂತೂ. ಮತ್ತು ಒಂಥರ ಇದು ಪಿಂಕಲ್ಲಿ ಬರುತ್ತೆ ನೋಡಿ, ಆ ಥರ ಇದು ವೆರೈಟಿ. ಇದು ಆರೆಂಜು ಡಬಲ್ ಪೆಟಲ್ಲೇ, ಅಂದರೆ ತುಂಬಾ ಚೆನ್ನಾಗಿದೆ. ಒಂಥರ ವೆರೈಟಿನಲ್ಲಿ ನೋಡಿ, ಇದೇ ಒಂಥರ ನಾನು ಫಸ್ಟ್ಗೆ ತೋರಿಸೋದಲ್ಲ ಅದೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ನೋಡಿ. ಇದಂತೂ ತುಂಬ ರೇರ್ ಕಲರು. ಈ ಕಲರಲ್ಲಿ 2 ಕಲರ್ ಇದೆ, ಒಂದು ರೆಡ್ಡಲ್ಲಿ ಬರುತ್ತೆ, ಮತ್ತೊಂದು ಈ ಥರ. ಅದು ಒಂದೊಂದು ಕಲರ್ಗೂ ಒಂದೊಂದು ಥರ ಎಲೆ ಚೇಂಜ್ ಇರುತ್ತೆ ನೋಡಿ. ಇದು ನೋಡಿ, ಇದು ರೆಡ್ ಥರ ಇದೆ, ಅದೇ ಒಂಥರ. ಯೆಲ್ಲೋನಲ್ಲಿ ಇದೊಂಥರ ವೆರೈಟಿ ನೋಡಿ, ಸೆಂಟ್ರಲ್ಲಿ ವೈಟ್ ಇರುತ್ತೆ ಮತ್ತು ಯೆಲ್ಲೋ. ಇದು ಇನ್ನು ಇದು ಮಲ್ಲಿಗೆ ಗಿಡ, ಅಂದರೆ 7 ಸುತ್ತಿನ ಮಲ್ಲಿಗೆ ಗಿಡ ಅಂತಲೂ ಅಂತಾರೆ, 9 ಸುತ್ತಿನ ಮಲ್ಲಿಗೆ ಗಿಡ ಅಂತಲೂ ಅಂತಾರೆ. ಅಂದರೆ ಇದು ಹೂವು ತುಂಬ ದಪ್ಪ ದಪ್ಪನಾಗಿ ಬಿಡುತ್ತೆ. ಇದು 7 ಸುತ್ತಿನ ಮಲ್ಲಿಗೆ ಹೂವು ಆಗಲಿ, ಸೂಜಿ ಮಲ್ಲಿಗೆ ಹೂವು ಆಗಲಿ, ಮತ್ತು ಇದು ಕಾಕ್ಟಾ ಪಿಂಕು ಮೊಗ್ಗಿರುತ್ತೆ, ಅರ್ಧದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ, ಈ ಥರ ಅದು ಯಾವುದು ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ನಮ್ಮ ಗಾರ್ಡನಲ್ಲೇ ಹಾಕ್ಕೊಂತು ಅಂದರೆ ನಮಗೆ ಬೇಕಾದಾಗ ಈ ಥರ ಹೂವೆಲ್ಲನೂ ಸಹ ಸಿಗುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ದಪ್ಪ ದಪ್ಪನಾಗಿ. ಇನ್ನು ಇದು ಸೂಜಿ ಮಲ್ಲಿಗೆ ಹೂವು, ಈ ಥರ ಹೂವು ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಇನ್ನು ನೋಡಿ, ಇದು ಒಂಥರ ಪಿಂಕು. ಕಲರ್ಗಳಂತೂ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿದೆ ಕಲರು. ಇನ್ನು ಅಂಜೂರ ಗಿಡ ಅಂತೂ 2 ಇರೋದು, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಒಂಥರ ಯೆಲ್ಲೋ, ಅಂದರೆ ಸೆಂಟ್ರಲ್ಲಿ ರೆಡ್ ಬರುತ್ತೆ, ಅಂದರೆ ಇದು ಯೆಲ್ಲೋ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ ನೋಡಿ. ಇನ್ನು ಇದು ಮೆರೂನು. ಹೂವಂತೂ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ, ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಇನ್ನು ಇದು ಅಷ್ಟೇ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹೂದು ಆ ಗರಿ ನೋಡಿ, ಈ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಕರಿಬೇವಿನ ಗಿಡ. ಇನ್ನು ಇದು ಅಷ್ಟೇ ಡಬಲ್ ಕಲರು. ಇದು ದಾಸವಾಳ ತುಂಬಾ ಚೆನ್ನಾಗಿದೆ. ಇದು ಹೂ ಬಿಡ್ತು ಅಂದರೆ ಒಂದೊಂದು ಸತಿ 5-6 ಹೂ ಬಿಡುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಪಿಂಕು ಮೊಗ್ಗಿರುತ್ತೆ, ಹರಳದ ಮೇಲೆ ವೈಟ್ ಬರುತ್ತೆ ಅಂತ. ಈ ಥರ ಹೂವೆಲ್ಲ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ನಮಗೆ ಗಾರ್ಡನಲ್ಲಿ ನಾವು ಹಾಕೋಂತು ಅಂದರೆ ನಮಗೆ ಬೇಕಾದಾಗ ಈ ಥರ ಎಲ್ಲ ಹೂಗಳೆಲ್ಲ ನಾವು ಪಡ್ಕೋಬಹುದು. ಒಂದು ಹೂಗಳು ನಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ, ಅಂದರೆ ನಮ್ಮ ಗಾರ್ಡನಲ್ಲೇ ನಾವು ಹಾಕ್ಕೊಂಡಾಗ ನಮ್ಗೆ ಯಾವಾಗ ಬೇಕೋ ಆವಾಗ ಹೂಗಳೆಲ್ಲ ಸಿಗುತ್ತೆ. ಇನ್ನು ಇದು ಒಂಥರ ವೆರೈಟಿ ನೋಡಿ, ತುಂಬ ಚೆನ್ನಾಗಿದೆ ಅದು ಕಲರು. ಇನ್ನು ಇದು ಹಳದಿ, ಅಂದರೆ ಇದೇ ಒಂಥರ ವೆರೈಟಿ, ಆವಾಗಲೇ ತೋರಿಸಿದ್ದು ಅದೇ ಒಂಥರ ವೆರೈಟಿ. ಇನ್ನು ಇದು ಅಷ್ಟೇ, ಅದು ಆರೆಂಜು ಮತ್ತು ರೆಡ್ಡು ಮಿಕ್ಸ್ ಇರೋದು. ಇವೆಲ್ಲ ತುಂಬ ರೇರ್ ಕಲರ್ ದಾಸವಾಳಗಳು, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಡಬಲ್ ಪೆಟಲ್ಲು, ಇದೇ ಒಂಥರ ವೆರೈಟಿ. ಮತ್ತು ಇದು ಅಷ್ಟೇ ನೋಡಿ, ಅದರಲ್ಲೂ ಹೂಗಳಂತೂ ಗೊಂಚಲು ಹೂ ಬಿಡುತ್ತೆ ಈ ದಾಸವಾಳ ಗಿಡದಲ್ಲಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ, ನೋಡೋಕ್ಕಂತೂ ನಿಜವಾಗ್ಲೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಕಲ್ಲರ್ಗಳಂತೂ. ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಸಿಗುತ್ತೆ. ಅಂದರೆ ಸ್ವಲ್ಪನೇ ಇರೋದು ಗಿಡಗಳು, ಆಮೇಲೆ ನಮಗೆ ಆ ಕಲ್ಲರ್ ಬೇಕಾಗಿತ್ತು ಇಲ್ವಾ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ಹೇಳೋದು. ಇನ್ನು ಇದು ಪಿಂಕು, ಇದು ಡಾರ್ಕ್ ಪಿಂಕು, ಅವಾಗೆ ತೋರಿಸಿದ್ದು ಲೈಟ್ ಪಿಂಕು, ತುಂಬ ಚೆನ್ನಾಗಿದೆ. ಇನ್ನು ಆರೆಂಜು, ಇದಂತೂ ತುಂಬಾ ಚೆನ್ನಾಗಿದೆ. ಇನ್ನು ಮರಳೆ ಹೂವಿನ ಗಿಡನೂ ಅಷ್ಟೇ, ನಮ್ಮ ಗಾರ್ಡನಲ್ಲಿ ಹಾಕೊಂತ ಹೋದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ನೋಡಿ. ಇನ್ನು ಇದು ಮರ್ಗ, ಮತ್ತು ಇದು ಸುಗಂಧರಾಜ ಹೂವು. ಅಂದರೆ ಇದು 3 ಪೆಟಲು, ಒಂದು ಸಿಂಗಲ್ ಪೆಟಲಲ್ಲೂ ಇದೆ, 3 ಪೆಟಲಲ್ಲೂ ಇದೆ ನೋಡಿ. ಇದೇ ಒಂಥರ ಆರೆಂಜು, ತುಂಬ ಡಿಫ್ರೆಂಟಾಗಿದೆ. ನಿಜಕ್ಕೂ ನನಗೆ ಇಷ್ಟೆಲ್ಲ ಕಲ್ಲರಲ್ಲಿ, ಒಂದು ಕಲ್ಲರಲ್ಲಿ ಇಷ್ಟೊಂದು ಡಿಫ್ರೆಂಟಾಗಿರೋದೆಲ್ಲ ಸಿಗುತ್ತಾ ಕಲ್ಲರ್ಗಳು, ನನಗೇ ನೋಡಿ ಆಶ್ಚರ್ಯ ಆಗುತ್ತೋ. ತುಂಬಾ ಚೆನ್ನಾಗಿದೆ ಕಲ್ಲರ್ಗಳಂತೂ, ಒಂದಕ್ಕಿಂತ ಒಂದು ಹೂಗಳು ಮಾರ್ಕೆಟಲ್ಲಿ ಸಿಗುತ್ತೆ, ಕೆಲವೊಂದು ಹೂಗಳು ನಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಹಾಗಾಗಿ ನಮ್ಮ ಗಾರ್ಡನಲ್ಲೇ ನಾವು ಬೆಳ್ಕೊಳ್ತು ಅಂದರೆ ನಮಗೆ ಬೇಕಾದಾಗ ನಮಗೆ ಹೂವೆಲ್ಲನೂ ಸಹ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.